ಹಾಯ್ ಹಲೋ ನಮಸ್ಕಾರ. ಜನತಾ ಇಂಡಿಯಾ ವೆಂಚರ್ಸ್ನ ಗ್ರಾಹಕರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಗುಡಿಬಂಡಿಯಲ್ಲಿ ನಡೀತಾ ಇರುವಂಥದ್ದು ಜನತಾ ಇಂಡಿಯಾ ವೆಂಚರ್ಸ್ನ ಸೀಸನ್ 8ರ 7ನೇ ಲಕ್ಕಿ ಡ್ರಾ. ಸೊ ಈ ಡ್ರಾನ ಶುರು ಮಾಡೋದಕ್ಕೂ ಮುಂಚೆ ನಾವು ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡಬೇಕು. ಯಾಕೆ ಅಂತಂದರೆ ನಿನ್ನೆಯಷ್ಟೇ ಒಂದು ಸೀಸನನ್ನು ಮುಗಿಸಿ ಒಂದು ಹೊಸ ಹೆಜ್ಜೆಯತ್ತ ಜನತಾ ಇಂಡಿಯಾ ವೆಂಚರ್ಸ್ ದಾಪುಗಾಲ ಹಾಕ್ತಾ ಇದೆ. ಸೊ ಈ ವಿಷಯವನ್ನು ನಿಮ್ಮ ಎಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನಂತೂ ಬಹಳ ಕಾತರದಿಂದ ಕಾಯ್ತಾ ಇದ್ದೆ. ಸೊ ಏನಪ್ಪ ಅದು ಹೊಸ ಹೆಜ್ಜೆ ಅಂತ ಅಂದರೆ, ಜನತಾ ಇಂಡಿಯಾ ವೆಂಚರ್ಸ್ ತನ್ನ ಹೊಸ ಸೀಸನನ್ನು ಶುರು ಮಾಡಿದ್ದೆ. 11ನೇ ಸೀಸನ್, ಅದು ತುಮಕೂರಿನಲ್ಲೇ. 6ನೇ ಸೀಸನನ್ನು ನಿನ್ನೆಯಷ್ಟೇ ಮುಗಿಸ್ತು. ಹಾಗಾಗಿ ಆರನೇ ಸೀಸನನ್ನು ಮುಗಿಸಿದ ನಂತರ 11ನೇ ಸೀಸನ್ನ ಶುರು ಮಾಡ್ತಾ ಇದೆ, ಅದು ನಮ್ಮ ತುಮಕೂರಲ್ಲಿ. ಈ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಜನತಾ ಇಂಡಿಯಾ ವೆಂಚರ್ಸ್ ಹಂತವಾಗಿ ಬೆಳೀತಾ ಹೋಗ್ತಾ ಇದೆ. ಇದೇ ರೀತಿ ಜನತಾ ಇಂಡಿಯಾ ವೆಂಚರ್ಸ್ಗೆ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಡ್ರಾನ ಶುರು ಮಾಡೋಣ. ಡ್ರಾ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ಡ್ರಾನಲ್ಲಿ ಏನೇನೆಲ್ಲ ಇದೆ ಅಂತ ಒಮ್ಮೆ ಹೇಳ್ತಾ ಹೋಗ್ತೀನಿ, ಕೇಳ್ಕೊಂಡು ಬನ್ನಿ. ಸೊ ಯಾರೆಲ್ಲ 15ನೇ ತಾರೀಕಿಗಿಂತ ಮುಂಚಿತವಾಗಿ ಹಣವನ್ನು ಪಾವತಿ ಮಾಡಿದ್ರಿ ಅವರಿಗೆ 20 ಜನರಿಗೆ 20 ಗೋಲ್ಡ್ ರಿಂಗ್ಗಳು ಸಿಗ್ತಾ ಇದೆ. ಹಾಗೆ ಬಂಪರ್ ಬಹುಮಾನವಾಗಿ ಇವತ್ತು ಇರುವಂಥದ್ದು 5 ಜನರಿಗೆ ಆಕ್ಟಿವಾ ಸ್ಕೂಟರ್ ಸಿಗ್ತಾ ಇದೆ. ಸೊ ಯಾರೆಲ್ಲ ಇವತ್ತಿನ ಸರ್ಪ್ರೈಸ್ ಡ್ರಾ ಹಾಗೆ ಬಂಪರ್ ಡ್ರಾನ ಬಹುಮಾನಗಳ ವಿನ್ನರ್ ಆಗ್ತೀರಾ ಅಂತ ಹೇಳ್ತಾ ಹೋಗ್ತೀನಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಡ್ರಾ ಶುರು ಮಾಡೋದಕ್ಕೂ ಮುಂಚೆ. ಸೊ ಇದೀಗ ಯಾರೆಲ್ಲ 15ನೇ ತಾರೀಕಿಗಿಂತ ಮುಂಚಿತವಾಗಿ ಹಣವನ್ನು ಪಾವತಿ ಮಾಡ್ಕೊಂಡಿದ್ರಿ ಅವರ ಟೋಕನ್ಗಳನ್ನು ಇದೀಗ ಒಮ್ಮೆ ತೋರಿಸಲಾಗುತ್ತೆ, ನೋಡ್ಕೊಂಡು ಬನ್ನಿ. ಸೊ ಜನತಾ ಇಂಡಿಯಾ ವೆಂಚರ್ಸ್ ಸೊ ಜನತಾ ಇಂಡಿಯಾ ವೆಂಚರ್ಸ್ ನಿನ್ನೆಯಷ್ಟೇ ಒಂದು ಹೊಸ ಸೀಸನನ್ನು ಲಾಂಚ್ ಮಾಡಿದೆ. ಎಲ್ಲರಿಗೂ ಕೂಡ ಅದು ಲೈವಲ್ಲೇ ಕೂಡ ಗೊತ್ತಾಗಿದೆ, ಲೈವಲ್ಲೇ ಲಾಂಚ್ ಮಾಡ್ತು. ಜನತಾ ಇಂಡಿಯಾ ವೆಂಚರ್ಸ್ ಇವತ್ತು ನಿನ್ನೆಯಿಂದ ಬೆಳ್ಕೊಂಡು ಬಂದಿರುವಂಥದ್ದಲ್ಲ, ಯಾವಾಗೂ ಹೇಳ್ತಾ ಇರ್ತೀನಿ, ಬಹಳ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಹಾಗೆ ಅದರ ಯಶಸ್ಸು ಕೂಡ ಯಾವತ್ತೂ ಕೂಡ ಕುಗ್ಗಿಲ್ಲ, ಏರ್ತಾನೆ ಬಂದಿದೆ. ಅದೇ ರೀತಿ ಬೆಳವಣಿಗೆಯನ್ನು ಕಾಣಲಿ ಜನತಾ ಇಂಡಿಯಾ ವೆಂಚರ್ಸ್ ಅಂತ ಬಹಳಷ್ಟು ಗ್ರಾಹಕರು ಆಶಿಸ್ತೀರಾ. ಹಾಗೆ ನಿನ್ನೆ ನೀವು ಗಮನಿಸ್ತಾ ಒಂದು ವಿಷಯ ಏನಪ್ಪ ಅಂತಂದರೆ, ನಾನು ಗಮನಿಸ್ತಾ ಒಂದು ವಿಷಯ ಅಂತಂದರೆ, ಜನತಾ ಇಂಡಿಯಾ ವೆಂಚರ್ಸ್ ಶುರುವಾದಾಗಲಿಂದ ಗ್ರಾಹಕರು ಇದುವರೆಗೂ ಕೂಡ ಆ ಗ್ರಾಹಕತ್ವವನ್ನು ಉಳಿಸ್ಕೊಂಡೇ ಬಂದಿದ್ದಾರೆ. ಅಂದರೆ ಜನತಾ ಇಂಡಿಯಾ ವೆಂಚರ್ಸ್ ಶುರುವಾದಾಗ ಯಾರು ಗ್ರಾಹಕತ್ವವನ್ನು ಪಡ್ಕೊಂಡಿದ್ರು ಇವತ್ತಿನವರೆಗೂ ಕೂಡ ಆ ಗ್ರಾಹಕತ್ವವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಸೊ ಈ ಹಾದಿ ಏನಿದೆ ಇದು ಜನತಾ ಇಂಡಿಯಾ ವೆಂಚರ್ಸ್ ಯಾವ ರೀತಿ ಬೆಳೀತಾ ಬಂದಿದೆ, ಅದು ಎಷ್ಟು ನಂಬಿಕೆಗೆ ಅರ್ಹ ಅನ್ನುವಂಥ ವಿಷಯವನ್ನು ತೋರಿಸ್ತಾ ಬಂದಿದೆ. ಹಾಗಾಗಿ ಜನತಾ ಇಂಡಿಯಾ ವೆಂಚರ್ಸ್ ಬಹಳಷ್ಟು ವರ್ಷಗಳಿಂದ ಇದೇ ರೀತಿ ತನ್ನ ನಂಬಿಕೆ ಏನಿದೆ ಅದನ್ನು ಉಳಿಸ್ಕೊಂಡು ಬಂದಿದೆ. ಹಾಗಾಗಿ ಅದರ ಯಶಸ್ಸು ಬಹಳಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ಸೊ ಹೇಳಿದೆ, ಯಾರೆಲ್ಲ 15ನೇ ತಾರೀಕಿಗಿಂತ ಮುಂಚಿತವಾಗಿ ಹಣವನ್ನು ಪಾವತಿ ಮಾಡ್ಕೊಂಡಿದ್ರಿ ಅವರ ಟೋಕನ್ಗಳನ್ನು ಇದೀಗ ಒಮ್ಮೆ ತೋರಿಸಲಾಗುತ್ತೆ. ನೀವು ಕೂಡ ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನಗಳನ್ನು ಪಡ್ಕೊಳ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ, ಆದಷ್ಟು ಬೇಗ ಹಣವನ್ನು ಪಾವತಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಹಣವನ್ನು ಪಾವತಿ ಮಾಡಿಕೊಂಡ್ರೆ ನೀವು ಕೂಡ ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನಗಳನ್ನು ಗೆಲ್ಬೋದು. ಸರ್ಪ್ರೈಸ್ ಡ್ರಾನಲ್ಲಿ ಇವತ್ತು ಇರುವಂಥದ್ದು 20 ಜನರಿಗೆ 20 ಗೋಲ್ಡ್ ರಿಂಗ್ಗಳು ಸಿಗ್ತಾ ಇದೆ. ಯಾರೆಲ್ಲ ಅದೃಷ್ಟಶಾಲಿಗಳಾಗ್ತಾರೆ ನೋಡೋಣ. ಹಾಗೆ 5 ಜನರಿಗೆ ಆಕ್ಟಿವಾ ಸ್ಕೂಟರ್ ಸಿಗ್ತಾ ಇದೆ ಬಂಪರ್ ಬಹುಮಾನವಾಗಿ. ಜನತಾ ಇಂಡಿಯಾ ವೆಂಚರ್ಸ್ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿದಿನ ನೀವು ನೋಡ್ತಾನೆ ಇರ್ತೀರಾ. ಹಾಗಾಗಿ ಜನತಾ ಇಂಡಿಯಾ ವೆಂಚರ್ಸ್ ಇಡ್ತಾ ಇರುವಂತಹ ಹೊಸ ಹೆಜ್ಜೆ ಅಂದರೆ 11ನೇ ಸೀಸನ್ನಿಗೂ ಕೂಡ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ. ಆದಷ್ಟು ಬೇಗ ಗ್ರಾಹಕತ್ವವನ್ನು ಪಡ್ಕೊಳ್ಳಿ. ಅನೌನ್ಸ್ ಮಾಡ್ತಾರೆ ಅದನ್ನು ಕೂಡ ಯಾವಾಗ ಗ್ರಾಹಕತ್ವವನ್ನು ಪಡ್ಕೊಳ್ಬೋದು ಅಂತ. ಸೊ ಆದಷ್ಟು ಬೇಗ ಗ್ರಾಹಕತ್ವವನ್ನು ಪಡ್ಕೊಳ್ಳಿ. ಜನತಾ ಇಂಡಿಯಾ ವೆಂಚರ್ಸ್ನ ಸೀಸನ್ 11ಕ್ಕೂ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ. ಇವತ್ತು ಸರ್ಪ್ರೈಸ್ ಗಿಫ್ಟ್ಗಳಾಗಿ
20 ಜನರಿಗೆ 20 ಗೋಲ್ಡ್ ರಿಂಗ್ಗಳು ಸಿಗ್ತಾ ಇದೆ. ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನ ಪಡ್ಕೊಳ್ಳುವ ಒಂದು ಮುಖ್ಯವಾದಂತಹ ವಿಷಯ ಏನಪ್ಪ ಅಂತಂದರೆ, ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನ ಪಡ್ಕೊಂಡಂತಹ ಟೋಕನ್ಗಳನ್ನ ಬಂಪರ್ ಡ್ರಾಗೂ ಹಾಕ್ತೀವಿ, ಹಾಗೆ ಮುಂದಿನ ಡ್ರಾನಲ್ಲೂ ಕೂಡ ಹಾಕ್ತೀವಿ. ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನಗಳನ್ನು ಗಿಫ್ಟ್ಗಳನ್ನು ಕೊಡುವ ಉದ್ದೇಶ ಏನಂದರೆ, ಆದಷ್ಟು ಬೇಗ ನೀವು ಹಣವನ್ನು ಪಾವತಿ ಮಾಡ್ಕೊಳ್ಳಿ, ಹಾಗೆ ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನಗಳನ್ನು ಗೆಲ್ಲಿ ಅನ್ನುವಂತಹ ಕಾರಣಕ್ಕೆ ಇವತ್ತು ಬಂಪರ್ ಬಹುಮಾನವಾಗಿ 5 ಜನರಿಗೆ ಆಕ್ಟಿವಾ ಸ್ಕೂಟಿ ಸಿಗ್ತಾ ಇದೆ. ಬಂಪರ್ ಬಹುಮಾನವನ್ನು ಯಾರು ಗೆಲ್ತಾರೆ ಇವತ್ತು ನೋಡೋಣ. ಆಕ್ಟಿವಾ ಸ್ಕೂಟಿ ಸಿಗ್ತಾ ಇದೆ 5 ಜನರಿಗೆ, ಹಾಗೆ ಸರ್ಪ್ರೈಸ್ ಗಿಫ್ಟ್ಗಳಾಗಿ 20 ಜನರಿಗೆ 20 ಗೋಲ್ಡ್ ರಿಂಗ್ಗಳು ಸಿಗ್ತಾ ಇದೆ. ಪ್ರತಿ ಡ್ರಾನಲ್ಲೂ ಹೇಳ್ತೀನಿ, ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲದೆ ಡ್ರಾ ನಡೆಯುತ್ತೆ. ಎಲ್ಲವೂ ಕೂಡ ಗ್ರಾಹಕರ ಮುಂದೆಯೇ ನಡೆಯುತ್ತೆ, ಹಾಗೆ ಲೈವ್ ಸ್ಟ್ರೀಮ್ ಕೂಡ ಹೋಗ್ತಾ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮುಚ್ಚುಮರೆಗೆ ಅವಕಾಶನೇ ಇರೋದಿಲ್ಲ. ಹಾಗಾಗಿ ಜನತಾ ಇಂಡಿಯಾ ವೆಂಚರ್ಸ್ನ ಗ್ರಾಹಕರು ಕಣ್ಣು ಮುಚ್ಕೊಂಡು ನಂಬೋದು, ಹಾಗೆ ಗ್ರಾಹಕರೇ ಬಂದು ಟೋಕನ್ಗಳನ್ನು ಪಿಕ್ ಮಾಡ್ತೀರಾ. ಗ್ರಾಹಕರ ಮುಂದೆಯೇ ಟೋಕನ್ಗಳನ್ನು ಅನೌನ್ಸ್ ಮಾಡಲಾಗುತ್ತೆ, ಹಾಗೆ ಹೆಸರುಗಳನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ನೀವು ನೋಡಿರುವಂತಹ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲದೆ ಡ್ರಾ ನಡೆಯುತ್ತೆ. ಸೊ ಇಷ್ಟೊತ್ತು ತೋರಿಸಲಾದಂತಹ ಟೋಕನ್ಗಳೆಲ್ಲವೂ ಕೂಡ ಯಾರೆಲ್ಲ 15ನೇ ತಾರೀಕಿಗಿಂತ ಮುಂಚಿತವಾಗಿ ಹಣವನ್ನು ಪಾವತಿ ಮಾಡ್ಕೊಂಡಿದ್ರಿ ಅವರ ಟೋಕನ್ಗಳು. ಸೊ ಇದೀಗ ಸರ್ಪ್ರೈಸ್ ಡ್ರಾನ ಶುರು ಮಾಡುವಂತಹ ಸಮಯ. ಸರ್ಪ್ರೈಸ್ ಡ್ರಾನ ಶುರು ಮಾಡೋದಕ್ಕೂ ಮುಂಚೆ ಜನತಾ ಇಂಡಿಯಾ ವೆಂಚರ್ಸ್ನ ಮಾಲೀಕರಾಗಿರುವಂತಹ ಫಾರೂಕ್ ಪಾಷಾ ಸರ್ ಅವರು ಆನ್ ದ ವೇ ಇದ್ದಾರೆ. ಸೊ ಅವರು ಬರುವವರೆಗೂ ಡ್ರಾನ ನಮ್ಮ ಗುಡಿಬಂಡಿಯ ಮ್ಯಾನೇಜರ್ ಆಗಿರುವಂತಹ ಅಸೈನ್ ಸರ್ ಅವರು ನಡೆಸ್ಕೊಡ್ತಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಗ್ರಾಹಕರು ಕೂಡ ಹಾಜರಿದ್ದಾರೆ ಟೋಕನ್ಗಳನ್ನು ಪಿಕ್ ಮಾಡಲಿಕ್ಕೆ. ಸೊ ಇದೀಗ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಖಾಲಿ ಬಾಕ್ಸ್ ಕಾಣಿಸ್ತಾ ಇದೆ. ಎಸ್, ಇದೀಗ ಯಾರೆಲ್ಲ 15ನೇ ತಾರೀಕಿಗಿಂತ ಮುಂಚಿತವಾಗಿ ಹಣವನ್ನು ಪಾವತಿ ಮಾಡ್ಕೊಂಡಿದ್ರಿ ಅವರ ಟೋಕನ್ಗಳನ್ನು ಬಾಕ್ಸ್ ಒಳಗಡೆ ಹಾಕಲಾಗುತ್ತೆ. 20 ಜನರಿಗೆ 20 ಗೋಲ್ಡ್ ರಿಂಗ್ಗಳು ಸಿಗ್ತಾ ಇದೆ, ಹಾಗೆ ಬಂಪರ್ ಬಹುಮಾನವಾಗಿ ಇವತ್ತು 5 ಜನರಿಗೆ ಆಕ್ಟಿವಾ ಸ್ಕೂಟಿ ಸಿಗ್ತಾ ಇದೆ. ಫಾರೂಕ್ ಸರ್ ಆನ್ ದ ವೇ ಇದ್ದಾರೆ. ಡ್ರಾ ಮಧ್ಯದಲ್ಲಿ ಬರ್ಬೋದು, ಕಾರಣಾಂತರಗಳಿಂದ ಡ್ರಾಗೆ ತಡವಾಗಿ ಬರ್ತಾ ಇದ್ದಾರೆ, ಕ್ಷಮೆ ಇರಲಿ ಅಂತಲೂ ಕೂಡ ತಿಳಿಸಿದ್ದಾರೆ. ಇದೀಗ ಯಾರೆಲ್ಲ 15ನೇ ತಾರೀಕಿಗಿಂತ ಮುಂಚಿತವಾಗಿ ಹಣವನ್ನು ಪಾವತಿ ಮಾಡ್ಕೊಂಡಿದ್ರಿ ಅವರ ಟೋಕನ್ಗಳನ್ನು ಬಾಕ್ಸ್ ಒಳಗಡೆ ಹಾಕಲಾಗ್ತಾ ಇದೆ. ಇಪ್ಪತ್ತು ಜನರಿಗೆ 20 ಗೋಲ್ಡ್ ರಿಂಗ್ಗಳು ಸಿಗ್ತಾ ಇದೆ. ಹಾಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಜನತಾ ಇಂಡಿಯಾ ವೆಂಚರ್ಸ್ ತನ್ನ 11ನೇ ಸೀಸನನ್ನು ಶುರು ಮಾಡಿದೆ ನಮ್ಮ ತುಮಕೂರಿನಲ್ಲಿ. ಸೊ ಯಾರೆಲ್ಲ ಆ ಸೀಸನ್ಗೆ ಗ್ರಾಹಕತ್ವವನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ, ಆದಷ್ಟು ಬೇಗ ನಿಮ್ಮ ಗ್ರಾಹಕತ್ವವನ್ನು ಪಡ್ಕೊಳ್ಳಿ. ಹಾಗೆ ಜನತಾ ಇಂಡಿಯಾ ವೆಂಚರ್ಸ್ ನೀಡುವಂತಹ ಎಲ್ಲ ಸವಲತ್ತುಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ ಯಾರೆಲ್ಲ ಲಕ್ಕಿ ಚಾಮ್ಗಳಾಗ್ತಾರೆ ಇವತ್ತಿನ ಡ್ರಾನಲ್ಲಿ ಅಂತ. ಗೋಲ್ಡ್ ರೇಟ್ ಗಗನಕ್ಕೇರಿದ್ರು ಕೂಡ ನಮ್ಮ ಜನತಾ ಇಂಡಿಯಾ ವೆಂಚರ್ಸ್ ಗೋಲ್ಡನ್ನು ಕೊಡೋದು ನಿಲ್ಲಿಸ್ತಾ ಇಲ್ಲ. ಸೊ ಗೋಲ್ಡ್ ರಿಂಗ್ ಯಾರಿಗೆ ಸಿಗುತ್ತೆ ನೋಡೋಣ. ಇನ್ನೇನು ಕೆಲವೇ ಟೋಕನ್ಗಳನ್ನು ಬಾಕ್ಸ್ ಒಳಗಡೆ ಹಾಕಲಾಗುತ್ತೆ.
ಪ್ರತಿಯೊಂದು ಟ್ರೇನಲ್ಲಿರುವಂತಹ ಟೋಕನ್ಗಳನ್ನು ಬಾಕ್ಸ್ ಒಳಗಡೆ ಹಾಕಿದ ನಂತರ ಟ್ರೇನ ಕೂಡ ಕ್ಯಾಮ್ರಾಗೆ ತೋರಿಸಲಾಗ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಗ್ರಾಹಕರು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಮುಚ್ಚುಮರೆಗೆ ಅವಕಾಶನೇ ಇರೋದಿಲ್ಲ. ಪ್ರತಿಯೊಂದು ಕೂಡ ಗ್ರಾಹಕರ ಮುಂದೆಯೇ ನಡೆಯುತ್ತೆ. ಗ್ರಾಹಕರೇ ಬಂದು ಟೋಕನ್ಗಳನ್ನು ಪಿಕ್ ಮಾಡ್ತಾರೆ. ಗ್ರಾಹಕರ ಮುಂದೆಯೇ ಟೋಕನ್ಗಳನ್ನು ಅನೌನ್ಸ್ ಮಾಡಲಾಗುತ್ತೆ. ಹಾಗೆ ಪ್ರತಿಯೊಂದು ಅಪ್ಡೇಟನ್ನು ನಿಮ್ಮ ಜನತಾ ಇಂಡಿಯಾ ವೆಂಚರ್ಸ್ನ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಲಾಗ್ತಾ ಇರುತ್ತೆ. ಈ ಎಲ್ಲ ವಿಷಯಗಳನ್ನು ಗ್ರಾಹಕರು ಗಮನಿಸ್ತಾ ಹೋಗ್ಬೋದು. ಎಸ್, ಇದೀಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಹಾಗಾಗಿ ಡ್ರಾ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಸೊ ಒಂದೊಂದ್ಸರಿ ಕಟ್ ಆಗ್ತಾ ಇರುತ್ತೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಲಾಗುತ್ತೆ. ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಗ್ರಾಹಕರೊಬ್ಬರು ವೇದಿಕೆ ಬಳಿ ಬಂದು ಟೋಕನ್ಗಳನ್ನು ಪಿಕ್ ಮಾಡಿ. ಯಾರೋ ಬನ್ನಿ. ಕ್ಯಾಮ್ರಾ ಕೈ ತೋರಿಸಿ ಸರ್. ಹೀಗೊಂದ್ಸರಿ. ಹಾಂ, ಒಳಗೆ ನೋಡೋ ಹಾಗಿಲ್ಲ, ಹೀಗೆ ಪಿಕ್ ಮಾಡಬೇಕು. ಓಕೆನಾ? ಒಳಗೆ ನೋಡೋ ಹಾಗಿಲ್ಲ. ಎಸ್, ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನ ಪಡ್ಕೊಳ್ತಾ ಇರುವಂತಹ ಮೊದಲನೇ ಟೋಕನ್ ನಂಬರ್ ಏಸ್ ಟೋಕನ್ ನಂಬರ್ 2372. ಜಬೀವುಲ್ಲಾ ಗುಡಿಬಂಡೆ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಸೇಮ್ ಎಸ್, ಟೋಕನ್ ನಂಬರ್ 4486. ಸಬಿಹಾ ಪೆರೆಸಂದ್ರ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಸರ್ಪ್ರೈಸ್ ಡ್ರಾನ ಮೂರನೇ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಎಸ್, ಟೋಕನ್ ನಂಬರ್ 4747. ಧರಣಿ ಹಳೆಗುಡಿ ಬಂಡೆ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಟೋಕನ್ಗೆ ಹೋಗುವಂತಹ ಸಮಯ. ಟೋಕನ್ ನಂಬರ್ 4334. ಮೊಹಮ್ಮದ್ ಸೈಫುಲ್ಲಾ ಬಾಗೇಪಲ್ಲಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಸರ್ಪ್ರೈಸ್ ಡ್ರಾನ ಐದನೇ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಎಸ್, ಟೋಕನ್ ನಂಬರ್ 5771. ನಾಗರಾಜ್ ಆರ್ಚಪ್ನಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. Yes, token number 5030. Token number 5030.
ಅನ್ಸರ್ ಪಾಷಾ ಬಾಪೂಜಿ ನಗರ್, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಎಸ್, ಟೋಕನ್ ನಂಬರ್ 7966, ಟೋಕನ್ ನಂಬರ್ 7966. ಪಣೇಂದ್ರ ಕಾಮಗಾನಹಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಕಾಮಗಾನಹಳ್ಳಿ. ಟೋಕನ್ ನಂಬರ್ 2176, ಟೋಕನ್ ನಂಬರ್ 2176. ಗಣೇಶ್ ರಾಜನ್ ಕುಂಟೆ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಎಸ್, ಟೋಕನ್ ನಂಬರ್ 3746, ಟೋಕನ್ ನಂಬರ್ 3746. ದೀಕ್ಷಾ ಬೀಚ್ಕಾನಹಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಸರ್ಪ್ರೈಸ್ ರಾನ 10ನೇ ಲಕ್ಕಿ ಪರ್ಸನ್ ಯಾರಾಗ್ತಾನೆ ನೋಡೋಣ. ಎಸ್, ಟೋಕನ್ ನಂಬರ್ 1000, ಟೋಕನ್ ನಂಬರ್ 1000. ಲೋಕಿ ಪೆರೆಸಂದ್ರ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಕೊನೆಯ 10 ಟೋಕನ್ಗಳು ಮಾತ್ರ ಬಾಕಿ ಉಳಿದಿವೆ ಸರ್ಪ್ರೈಸ್ ಡ್ರಾನಲ್ಲಿ. ಸರ್ಪ್ರೈಸ್ ಡ್ರಾನ 11ನೇ ಲಕ್ಕಿ ಪರ್ಸನ್ ಈಸ್ ಟೋಕನ್ ನಂಬರ್ 6245, ಟೋಕನ್ ನಂಬರ್ 6245. ಅಶ್ವಥ್ ನಾರಾಯಣಪ್ಪ ಮಾಲೇನಹಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಟೋಕನ್ ನಂಬರ್ 4929, ಟೋಕನ್ ನಂಬರ್ 4929. ಭಾನು ತೇಜು ನಾಗಸಾನಹಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಟೋಕನ್ಗೆ ಹೋಗುವಂತಹ ಸಮಯ. ಟೋಕನ್ ನಂಬರ್ 8370, ಟೋಕನ್ ನಂಬರ್ 8370. ರಮ್ಯಾ ಯಡ್ರಹಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಮುಂದಿನ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಎಸ್, ಟೋಕನ್ ನಂಬರ್ 7863, ಟೋಕನ್ ನಂಬರ್ 7863. ಕಿಕ್ ಬಾಪೂಜಿ ನಗರ್, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಸರ್ಪ್ರೈಸ್ ರಾನ 15ನೇ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಎಸ್, ಟೋಕನ್ ನಂಬರ್ 3648, ಟೋಕನ್ ನಂಬರ್ 3648. ನಿಖಿಲ್ ಬಾಬು ಗೌಡನಹಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಸರ್ಪ್ರೈಸ್ ರಾನ ಕೊನೆಯ 5 ಟೋಕನ್ಗಳು ಮಾತ್ರ ಬಾಕಿ ಉಳಿದಿವೆ.
ಸರ್ಪ್ರೈಸ್ ಡ್ರಾನ 16ನೇ ಲಕ್ಕಿ ಪರ್ಸನ್ ಏಸ್ ಟೋಕನ್ ನಂಬರ್ 5227. ಟೋಕನ್ ನಂಬರ್ 5227. ಭೂಮಿ ಕೊಂಡ್ರೇಡ್ಹಳ್ಳಿ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಎಸ್, ಟೋಕನ್ ನಂಬರ್ 2995. ಟೋಕನ್ ನಂಬರ್ 2995. ಆಲಿಯಾ ನಾಸ್ ಗುಡಿಬಂಡೆ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ನಿಮಿಷ. ಸೊ ಜನತಾ ಇಂಡಿಯಾ ವೆಂಚರ್ಸ್ನ ಮಾಲೀಕರಾಗಿರುವಂತಹ ಫಾರೂಕ್ ಪಾಷಾ ಸರ್ ಅವರು ಇದೀಗ ತಾನೇ ಬಂದಿದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಸರ್ಪ್ರೈಸ್ ಡ್ರಾನ ಕೊನೆಯ 3 ಟೋಕನ್ಗಳು ಮಾತ್ರ ಬಾಕಿ ಉಳಿದಿವೆ. ಎಸ್, ಟೋಕನ್ ನಂಬರ್ 1566. ಟೋಕನ್ ನಂಬರ್ 1566. ಅಂಬಿಕಾ ಬಾಪೂಜಿ ನಗರ್. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಸರ್ಪ್ರೈಸ್ ಡ್ರಾನ ಕೊನೆಯ 2 ಟೋಕನ್ಗಳು ಮಾತ್ರ ಬಾಕಿ ಉಳಿದಿದೆ. ಎಸ್, ಟೋಕನ್ ನಂಬರ್ 9226. ಟೋಕನ್ ನಂಬರ್ 9226. ಅಫೀಫಾ ಕೋನೈನ್ ಅಲ್ಕಾಪುರ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನ ಪಡ್ಕೊಳ್ತಾ ಇರುವಂತಹ ಕೊನೆಯ ಲಕ್ಕಿ ಪರ್ಸನ್ ಏಸ್ ಟೋಕನ್ ನಂಬರ್ 5086. ಟೋಕನ್ ನಂಬರ್ 5086. ಅಹಮದ್ ಪಾಷಾ ಕಾರಳ್ಳಿ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಗೋಲ್ಡ್ ರಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಸರ್ಪ್ರೈಸ್ ಡ್ರಾ ಮುಕ್ತಾಯಗೊಂಡಿದೆ. ಅಂದರೆ 15ನೇ ತಾರೀಕಿಗಿಂತ ಮುಂಚಿತವಾಗಿ ಯಾರೆಲ್ಲ ಹಣವನ್ನು ಪಾವತಿ ಮಾಡ್ಕೊಂಡಿದ್ರಿ ಅವರ ಟೋಕನ್ಗಳನ್ನು ಸರ್ಪ್ರೈಸ್ ಡ್ರಾಗೆ ಹಾಕಲಾಗಿತ್ತು. ಇದೀಗ 15ನೇ ತಾರೀಕಿನ ನಂತರ ಯಾರೆಲ್ಲ ಹಣವನ್ನು ಪಾವತಿ ಮಾಡ್ಕೊಂಡಿದ್ರಿ ಅವರ ಟೋಕನ್ಗಳನ್ನು ಬಂಪರ್ ಡ್ರಾಗೆ ಮಾತ್ರ ಹಾಕಲಾಗುತ್ತೆ. ಇದೀಗ ತೋರಿಸಲಾಗ್ತಾ ಇರುವಂತಹ ಟೋಕನ್ಗಳು 15ನೇ ತಾರೀಕಿನ ನಂತರ ಹಣವನ್ನು ಪಾವತಿ ಮಾಡಿಕೊಂಡಿರುವಂತಹ ಟೋಕನ್ಗಳು. ನೀವು ಕೂಡ ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನಗಳನ್ನು ಪಡ್ಕೊಳ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೇ, ಆದಷ್ಟು ಬೇಗ ಹಣವನ್ನು ಪಾವತಿ ಮಾಡಿಕೊಂಡು ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನಗಳನ್ನು ಪಡ್ಕೊಳ್ಳಿ. ಹಾಗೆ ಜನತಾ ಇಂಡಿಯಾ ವೆಂಚರ್ಸ್ ನೀಡುವಂತಹ ಪ್ರತಿಯೊಂದು ಸವಲತ್ತುಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ತೋರಿಸಲಾಗ್ತಾ ಇರುವಂತಹ ಟೋಕನ್ಗಳು 15ನೇ ತಾರೀಕಿನ ನಂತರ ಹಣವನ್ನು ಪಾವತಿ ಮಾಡಿಕೊಂಡಿರುವಂತಹ ಟೋಕನ್ಗಳು. ಈ ಟೋಕನ್ಗಳನ್ನು ಬಂಪರ್ ಡ್ರಾಗೆ ಮಾತ್ರ ಹಾಕಲಾಗುತ್ತೆ. ಸೊ ಇದೆಲ್ಲ ಟೋಕನ್ಗಳನ್ನು ಇದೀಗ ಬಾಕ್ಸ್ ಒಳಗಡೆ ಹಾಕಲಾಗುತ್ತೆ. ಇವತ್ತು ಬಂಪರ್ ಡ್ರಾನಲ್ಲಿ ಇರುವಂಥದ್ದು 5 ಜನರಿಗೆ ಆಕ್ಟಿವಾ ಸ್ಕೂಟಿ ಸಿಗ್ತಾ ಇದೆ. ಯಾರೆಲ್ಲ ಇವತ್ತಿನ ಬಂಪರ್ ಡ್ರಾನ ಲಕ್ಕಿ ಪರ್ಸನ್ಗಳಾಗ್ತಾರೆ, ನಾನಂತೂ ಬಹಳ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಸೊ ಮೊದಲೇ ಹೇಳ್ದಾಗೆ ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನ ಪಡ್ಕೊಂಡಂತಹ ಟೋಕನ್ಗಳನ್ನು ಕೂಡ ಬಂಪರ್ ಡ್ರಾಗೆ ಹಾಕಲಾಗುತ್ತೆ ಅಂತ ಹೇಳಿರ್ತೀವಿ. ಸೊ ಈ ಎಲ್ಲ ಟೋಕನ್ಗಳು ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನ ಪಡ್ಕೊಂಡಿರುವಂತಹ ಟೋಕನ್ಗಳು. ಇದೀಗ ತೋರಿಸಲಾಗ್ತಾ ಇರುವಂತಹ ಟೋಕನ್ಗಳು ಸರ್ಪ್ರೈಸ್ ಡ್ರಾನಲ್ಲಿ ಬಹುಮಾನ ಪಡ್ಕೊಂಡಿರುವಂತಹ ಟೋಕನ್ಗಳು. ಈ ಟೋಕನ್ಗಳನ್ನು ಕೂಡ ಬಂಪರ್ ಡ್ರಾಗೂ ಹಾಕಲಾಗುತ್ತೆ, ಹಾಗೆ ಮುಂದಿನ ಡ್ರಾನಲ್ಲೂ ಕೂಡ ಹಾಕಲಾಗುತ್ತೆ. ಎಸ್, 5 ಜನ ಅದೃಷ್ಟಶಾಲಿಗಳಿಗೆ ಆಕ್ಟಿವಾ ಸ್ಕೂಟಿ ಸಿಗ್ತಾ ಇದೆ. ಕ್ಯಾಶ್ ಬಗ್ಗೆ ಗೋಲ್ಡ್ ಬದಲಾಗಿ 4000 ಕ್ಯಾಶ್ ಎಸ್, ಯಾರಾದರೂ ಒಬ್ರು ಗ್ರಾಹಕರು
ವೇದಿಕೆ ಬಳಿ ಬಂದು ಟೋಕನ್ಗಳನ್ನು ಪಿಕ್ ಮಾಡಿ. ಬಂಪರ್ ಡ್ರಾನಲ್ಲಿ ಬಹುಮಾನ ಪಡ್ಕೊಳ್ತಾ ಇರುವಂತಹ ಮೊದಲನೇ ಟೋಕನ್ ನಂಬರ್ ಏಸ್ ಟೋಕನ್ ನಂಬರ್ 7935. ಟೋಕನ್ ನಂಬರ್ 7935. ಸುನೀತಾ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಆಕ್ಟಿವಾ ಸ್ಕೂಟಿ. नाम नहीं है, 4-6 ही हो उसमें दिखा रहे वो ये. ಓಕೆ, ನಿಮ್ಮ ಟೋಕನ್ಗಳು ನಿಮಗೆ ತಿಳಿದೇ ಇರುತ್ತೆ, ಹಾಗಾಗಿ ಸುನೀತಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡ್ತಾ ಮುಂದಿನ ಬಂಪರ್ ಬಹುಮಾನದ ವಿನ್ನರ್ ಯಾರಾಗ್ತಾರೆ ನೋಡೋಣ. ಬಂಪರ್ ಬಹುಮಾನ ಪಡ್ಕೊಳ್ತಾ ಇರುವಂತಹ ಎರಡನೇ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಒಳಗೆ ನೋಡೋಗಿಲ್ಲ. ಹಾಂ, ಚೆನ್ನಾಗಿ ಮಿಕ್ಸ್ ಮಾಡಿ. ಎಸ್, ಟೋಕನ್ ನಂಬರ್ 7977. ಟೋಕನ್ ನಂಬರ್ 7977. ಸೆವೆನ್ ನೈನ್ ಡಬಲ್ ಸೆವೆನ್. ಅಡ್ರೆಸ್ ತೋರಿಸ್ತಿಲ್ಲ. ಸೊ ದಿವ್ಯಾಶ್ರೀ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ. ಹಾಂ, ಇಷ್ಟೇ ತೋರಿಸ್ತಾ ಇದೆ ಅದರಲ್ಲ. ದಿವ್ಯಾಶ್ರೀ, ಕಂಗ್ರ್ಯಾಚುಲೇಷನ್ಸ್. ಬಂಪರ್ ಬಹುಮಾನ ಪಡ್ಕೊಂಡಂತಹ ಮೊದಲನೇ ಟೋಕನ್ ನಂಬರ್ 7935. ಸುನೀತಾ ದುಮ್ಕುಂಟಹಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಆಕ್ಟಿವಾ ಸ್ಕೂಟರ್. ಸೊ ಎರಡನೇ ಲಕ್ಕಿ ಪರ್ಸನ್ ಊರನ್ನ ಹೇಳ್ತೀವಿ ದಿವ್ಯಾಶ್ರೀ ಅವರೇ. Yes, token number 8376. Token number 8376. ಹಾರಿಕಾ ದೊಡ್ಡಪೈಲ್ಗುರ್ಕಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಆಕ್ಟಿವಾ ಸ್ಕೂಟರ್. ಸೊ ಬಂಪರ್ ಬಹುಮಾನ ಪಡ್ಕೊಂಡಂತಹ ಎರಡನೇ ಲಕ್ಕಿ ಪರ್ಸನ್ 7977. ದಿವ್ಯಾಶ್ರೀ ಬ್ಯಾಂಗ್ಳೂರ್, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಆಕ್ಟಿವಾ ಸ್ಕೂಟರ್. ಹೇಳ್ದೆ ಸರ್. ಹಾಂ,
ಇನ್ನು ಇಬ್ಬರು ಅದೃಷ್ಟಶಾಲಿಗಳಾಗುವಂತಹ ಅವಕಾಶ ಇದೆ. ನೋಡೋಣ ಆ ಇಬ್ಬರು ಅದೃಷ್ಟಶಾಲಿಗಳು ಯಾರಾಗ್ತಾರೆ ಇವತ್ತಿನ ಡ್ರಾನಲ್ಲಿ ಅಂತ. ಎಸ್, ಎಸ್, ಟೋಕನ್ ನಂಬರ್ 4774, ಟೋಕನ್ ನಂಬರ್ 4774. ರಫಿಯುಲ್ಲಾ ಬಾಗೇಪಲ್ಲಿ. ರಫಿಯುಲ್ಲಾ ಬಾಗೇಪಲ್ಲಿ, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಆಕ್ಟಿವಾ ಸ್ಕೂಟರ್. ಬಂಪರ್ ಬಹುಮಾನ ಪಡ್ಕೊಳ್ತಾ ಇರುವಂತಹ ಕೊನೆಯ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಬಂಪರ್ ಬಹುಮಾನ ಪಡ್ಕೊಳ್ತಾ ಇರುವಂತಹ ಕೊನೆಯ ಲಕ್ಕಿ ಪರ್ಸನ್ ಯಾರಾಗ್ತಾರೆ ನೋಡೋಣ. ಇವತ್ತಿನ ಜಾನ ಕೊನೆಯ ಲಕ್ಕಿ ಪರ್ಸನ್ ಇವರು. ಟೋಕನ್ ನಂಬರ್ 7307, ಟೋಕನ್ ನಂಬರ್ 7307. ಅಕ್ಕಮ್ಮ ಪಲಿಸಾನ ಒಡ್ಡು. ಅಕ್ಕಮ್ಮ ಪಲಿಸಾನ ಒಡ್ಡು, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ ಒಂದು ಆಕ್ಟಿವಾ ಸ್ಕೂಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟೊತ್ತು ನಡೆದಂಥದ್ದು ಬಂಪರ್ ಡ್ರಾನಲ್ಲಿ ಬಹುಮಾನ ಪಡ್ಕೊಂಡಂತಹ ಎಲ್ಲ ಗ್ರಾಹಕರಿಗೆ ಧನ್ಯವಾದಗಳು, ಹಾಗೆ ಆಲ್ ದಿ ಬೆಸ್ಟ್, ಹಾಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡ್ತಾ ಇದೀಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನತಾ ಇಂಡಿಯಾ ವೆಂಚರ್ಸ್ ಇಡ್ತಾ ಇರುವಂತಹ ಮತ್ತೊಂದು ಹೆಜ್ಜೆ. ಜನತಾ ಇಂಡಿಯಾ ವೆಂಚರ್ಸ್ ತನ್ನ 11ನೇ ಸೀಸನನ್ನು ಶುರು ಮಾಡ್ತಾ ಇದೆ. ಆ ಸೀಸನ್ಗೂ ಕೂಡ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಆಶಿಸ್ತಾ, ಹಾಗೆ ಇದೀಗ ಒಂದು ಹೊಸ ಸುದ್ದಿ ಏನಪ್ಪ ಅಂತಂದರೆ, ಈ ಡ್ರಾನಲ್ಲಿ ಗೋಲ್ಡ್ ರಿಂಗನ್ನು ಪಡ್ಕೊಂಡಿರುವಂತಹ ಗ್ರಾಹಕರಿಗೆ ಒಂದು ಅವಕಾಶನ ಕೊಡ್ತಾ ಇದೆ. ಗೋಲ್ಡ್ ರಿಂಗ್ ಬೇಡ ಅಂದ ಪಕ್ಷದಲ್ಲಿ ನೀವು 4,000 ಕ್ಯಾಶ್ ಪ್ರೈಸನ್ನು ಕೂಡ ತೊಗೊಳ್ಬೋದು. ಅಂದರೆ ನಮಗೆ ಗೋಲ್ಡ್ ರಿಂಗ್ ಬೇಡ, ನಮಗೆ ಕ್ಯಾಶ್ ಪ್ರೈಸೇ ಕೊಡಿ ಅನ್ನೋರು ಕ್ಯಾಶ್ ಪ್ರೈಸನ್ನು ಇಸ್ಕೋಬೋದು. ಇಲ್ಲ ನಮಗೆ ಗೋಲ್ಡ್ ರಿಂಗೇ ಬೇಕು ಅಂತ ಅಂದವರು ಗೋಲ್ಡ್ ರಿಂಗನ್ನು ಕೂಡ ಇಸ್ಕೋಬೋದು. ಸೊ ಇದು ಹೊಸ ಅವಕಾಶನ ಸೃಷ್ಟಿ ಮಾಡಿದೆ ಜನತಾ ಇಂಡಿಯಾ ವೆಂಚರ್ಸ್. ಹಾಗಾಗಿ ಈ ಉಪಯೋಗವನ್ನು ಕೂಡ ನೀವು ಬಳಸ್ಕೊಳ್ಬೋದು ಅಂತ ಹೇಳ್ತಾ, ಹಾಗೆ ಜನತಾ ಇಂಡಿಯಾ ವೆಂಚರ್ಸ್ ಇಡ್ತಾ ಇರುವಂತಹ ಮುಂದಿನ ಹೆಜ್ಜೆಗೂ ಕೂಡ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ಇವತ್ತಿನ ಡ್ರಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಡ್ರಾನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.